ಏನಪ್ಪ ಇವನು ಪಾರ್ಟ್ 1 ಮಾಡಿಬಿಟ್ಟು ಪಾರ್ಟ್ 2 ಇನ್ನೂ ಬಿಟ್ಟಿಲ್ಲ ಅಂತ ಅನ್ಕೋತಿದ್ರೆ ಪಾರ್ಟ್ 1 ಮಾಡಿದ್ಮೇಲೆ ಪಾರ್ಟ್ 2 ಮಾಡೋಕ್ಕೆ ಹೋಗಿದ್ದೆ. ಆದರೆ ಅಂಗಡಿಯೇ ತೆಗ್ದಿರಲಿಲ್ಲ. ಅದಾದಮೇಲೆ ನಾನು ಮಾಡೋಣ ಅಂದ್ಕೊಂಡು 10 ದಿನ ಆಗೋಯ್ತು. ಸೊ 10ನೇ ದಿನಕ್ಕೆ ಬಂದು ಪಾರ್ಟ್ 2ನ ಶೂಟ್ ಮಾಡ್ತಿದ್ದೀನಿ. ಯಾರು ಬೇಜಾರು ಮಾಡ್ಕೊಂಡಿರೋ ಆ ವಿಡಿಯೋಗೆ ಹೇಗೆ ಸಪೋರ್ಟ್ ಮಾಡ್ರು ಈ ವಿಡಿಯೋಗೂ ಹಾಗೆ ಸಪೋರ್ಟ್ ಮಾಡಿರಿ. ಸೊ ಇಲ್ಲೆಲ್ಲ ನೀವು ನೋಡ್ಬೋದು, ಆ್ಯಕ್ಚುಲ್ ಆಗಿ ಇವಾಗ ಎಲೆಕ್ಷನ್ ಬಂತು ಅಂದಿದ ತಕ್ಷಣವೇ ಹೊಸ ರೋಡೂ ಬಂದಿದೆ. ಸೊ ಇದೆಲ್ಲ ಹೆಂಗೆ ಎಲೆಕ್ಷನ್ ಬರ್ತಿದ್ದಂಗೆ ಕೆಲಸ ಮಾಡುವಂಥ ರಾಜಕಾರಣಿಗಳಿಗೆ ಓಟ್ ಹಾಕಬೇಕಾ, ಇಲ್ಲ ಎಲೆಕ್ಷನ್ಗೂ ಮುಂಚೆನೇ ಎಲ್ಲನೂ ಚೆನ್ನಾಗಿ ನೋಡ್ಕೊಳ್ಳೋಂಥ ರಾಜಕಾರಣಿಗಳಿಗೆ ಓಟ್ ಹಾಕಬೇಕಾ ಅಂತ ನೀವು ಯೋಚನೆ ಮಾಡಿಬಿಟ್ಟು ಓಟ್ ಹಾಕಿ. ಎಲೆಕ್ಷನ್ ಟೈಮಲ್ಲಿ ನೀವು ಕಾಸು ಇಸ್ಕೊಂಡು ಓಟ್ ಹಾಕ್ತೀರಾ ಅಂದರೆ ನೀವು ಓಟ್ನ ಮಾರ್ಕೋತಿಲ್ಲ, ನೀವೇ ಮಾರ್ಕೋತಿದ್ದೀರಾ ಅಂತ. ಸೊ ಎಲೆಕ್ಷನ್ ಟೈಮಲ್ಲಿ ಕಾಸನ್ನ ಇಸ್ಕೊಂಡು ಓಟ್ ಹಾಕುವಂಥದ್ದು ಏನಿದೆ, ಸೊ ಅಂಥವ್ರಿಗೆ ಓಟ್ ಹಾಕಿದ್ರೆ ನೋಡಿರಿ ಎಲ್ಲ ಕಡೆ ಕಿತ್ತೋಗಿರೋ ರೋಡೆಲ್ಲ ಹಾಕ್ತಾರೆ. ಕಿತ್ತೋಗಿರೋ ರೋಡೆಲ್ಲ ಎಂಥ ರೋಡ್ ಬೇಕೋ ಅಂಥ ರೋಡ್ ಹಾಕಲ್ಲ, ಹೆಂಗೆ ಬೇಕೋ ಹಂಗೆ ಹಾಕ್ಬಿಟ್ಟು ಎಲೆಕ್ಷನ್ ಟೈಮಲ್ಲಿ ಮಾತ್ರ ಟ್ಯಾಪೆಗಳು ಹಾಕ್ತಾರೆ. ನೀವು ಇಲ್ಲೆಲ್ಲ ನೋಡ್ಬೋದು ಹೆಂಗೆಲ್ಲ ಹಾಕೋರೆ. ಒಂದು ರೋಡೂ ಸರಿ ಇರಲ್ಲ. ಎಲೆಕ್ಷನ್ ಬಂದಾಗ ಕರೆಕ್ಟಾಗಿ ಇರ್ತೈತೆ. ಎಲೆಕ್ಷನ್ ಆಗಿ ಒಂದು 2-3 ತಿಂಗಳಾದಮೇಲೆ ಎಲ್ಲ ರೋಡ್ಗಳು ಗತಿನೂ ಕಿತ್ಕೊಂಡು ಇದೇ ಥರ ಆಗ್ತೈತೆ ನೋಡ್ಬೋದು. ಅದಕ್ಕೇ ನೀವು ಎಲೆಕ್ಷನ್ ಬಂದಿದ ತಕ್ಷಣ ಕಾಸು ಇಸ್ಕೊಂಡು ಓಟ್ ಹಾಕಿಬಿಟ್ರೆ ಅದು ಹೆಂಗಿರ್ತೈತೆ ಅಂದರೆ ನೀವು ಓಟ್ನ ಮಾರ್ಕೊತಿದ್ದೀವಿ ಅನ್ಕೋತೀರ, ಆದರೆ ನೀವು ಓಟ್ನ ಮಾರ್ಕೊಟ್ಟಿಲ್ಲ. ಅದ್ರ ಬದಲಾಗಿ ನಾವೇ ಸೇಲುಗಿದ್ದೀವಿ, ಬಾರಪ್ಪ ಕಾಸು ಕೊಟ್ಟು ನಮ್ಮನ್ನು ತಗೋ ಓಟ್ ಹಾಕ್ತೀವಿ ಅನ್ನೋ ಥರ ಇರ್ತೈತೆ. ಇದು ಆಕ್ಚುಲಿ ಚೆನ್ನಾಗಿರೋದು. ಸೊ ನೀವು ಯೋಚನೆ ಮಾಡ್ಬಿಟ್ಟು ಓಟ್ ಹಾಕ್ರಿ. ನಿಮ್ಮನ್ನು ನೀವೇ ಮಾಡ್ಕೋಬೇಕೋ ಇಲ್ಲ ನೀವು ಯೋಚನೆ ಮಾಡಿಬಿಟ್ಟು ಒಳ್ಳೆ ಕ್ಯಾಂಡಿಡೇಟ್ನ ಡಿಸೈಡ್ ಮಾಡಿಬಿಟ್ಟು ನೀವು ಓಟ್ ಹಾಕ್ಬೇಕಾ. ನೋಟಿಗಾಗಿ ಓಟಿಗಾಗಿ ನೋಟು, ಓಟಿನ ಜಾತ್ರೆಯಲ್ಲಿ ಉಂಡೋನ್ಯಾರೋ. ಸೊ ನಮಸ್ಕಾರ ಕನ್ನಡಿಗರೇ, ನಾನು ಆದರ್ಶ್ ಕೂಡ. ಸೊ ಆಗಲೇ ಹೇಳ್ದಂಗೆ ನಾನು ಇವಾಗ ಪಾರ್ಟ್ 2 ಎಕ್ಸ್ಪ್ಲೋರ್ ದೊಡ್ಡಬಳ್ಳಾಪುರ ಸೀರೀಸ್ ಮಾಡ್ತೀನಿ. ಪಾರ್ಟ್ 2 ಅಲ್ಲಿ ಏನಿರ್ತೈತೆ ಅಂತ ನಿಮ್ಗೆ ಆಗಲೇ ಗೊತ್ತು. ಸೊ ಪಾರ್ಟ್ 1 ವಿಡಿಯೋ ನೋಡಿಲ್ಲ ಅಂದರೆ ಹೋಗ್ಬಿಟ್ಟು ಪಾರ್ಟ್ 1ನ ನೋಡಿ. ಇಲ್ಲಿ ಎಲ್ಲೋ ಒಂದು ಕಡೆ ಲಿಂಕ್ ಬರ್ತಿದೆ, ಆ ಲಿಂಕ್ನ ಟ್ಯಾಪ್ ಮಾಡಿಬಿಟ್ಟು ಹೋಗಿ ನೋಡ್ಬೋದು. ನಾನಿವಾಗ ಬಂದಿದ್ದೀನಿ ಒಂದು ಚಾಟ್ ಸೆಂಟರ್. ಬಟ್ ಈ ಚಾಟ್ ಸೆಂಟರ್ ಎಲ್ಲ ಟಲ್ಲೋಗಾಳಿಲಿ ಮಾಡ್ತಾರೆ. ಇಲ್ಲಿ ಚಿರುಮುರಿ ಆಮೇಲೆ ಇನ್ನೂ ಎಷ್ಟೊಂದು ಸಿಗುತ್ತೆ. ಸೊ ನಾವು ಇವಾಗ ನನ್ನ ಜೊತೆ ನಮ್ಮ ಫ್ರೆಂಡ್ಸ್ ಅವರೇ, ಇವ್ರ ಜೊತೆ ನಾನು ಟ್ರೈ ಮಾಡಿ ನಿಮಗೂ ಹೇಳ್ತೀನಿ ಹೇಗಿತ್ತು ಅಂತ. ಸೊ ನೀವು ಪಾರ್ಟ್ 1ನ ನೋಡಿದರೆ ಗೊತ್ತಾಗುತ್ತೆ. ಇದು ಫುಡ್ ಬ್ಲಾಗ್ ಇಂದು ಪಾರ್ಟ್ 1, ಆಮೇಲೆ ಇದು ಪಾರ್ಟ್ 2 ಫುಡ್ ಬ್ಲಾಗ್ ಸೀರೀಸ್. ಸೊ ಬನ್ನಿ ಅಲ್ಲಿ ಹೋಗ್ಬಿಟ್ಟು ತೋರಿಸ್ತೀನಿ ಹೇಗೆ ಮಾಡ್ತಾರೆ ಅಂತ. ಆಮೇಲೆ ಬಂದ್ಬಿಟ್ಟು ತಿನ್ಬಿಟ್ಟು ಎಕ್ಸ್ಪೀರಿಯನ್ಸು ಹೇಳ್ತೀನಿ. ಸೊ ಬನ್ನಿ ಅಲ್ಲಿ ಹೋಗಿ ನೋಡೋಣ. ಸೊ ಫೈನಲಿ 10-15 ನಿಮಿಷ ಕಾಯ್ದ್ವಿ ಗುರು. ಆಮೇಲೆ ಇಲ್ಲಿ ಬನ್ವಾಸಲ ಆಮೇಲೆ ಚಿರುಮುರಿ ನಮ್ ಕೈ ಬಂದಿದೆ. ಯಾಕಪ್ಪ ಇಷ್ಟೊತ್ತು ಕಾಯ್ದಿದೀವಿ ಅಂದ್ರೆ, ಯಾಕಂದ್ರೆ ಈ ಚಾಟ್ ಸೆಂಟರ್ ಅಷ್ಟು ಫೇಮಸ್ ಇಲ್ಲಿ. ಸೊ ನೀವ್ ಇಲ್ಲಿ ಬರ್ತೀರಾ ಅಂದ್ರೆ ಇಲ್ಲಿ ಒಂದು ಗಣೇಶ ದೇವಸ್ಥಾನ ಇದೆ, ಅದೆಲ್ಲ ತೋರಿಸ್ತೀನಿ ಯಾವ್ದಂತ. ಸೊ ಇಲ್ಲಿ ಬಂದು ಅದು ಗಣೇಶ ದೇವಸ್ಥಾನ ಆಪೋಸಿಟೇ ಇದು ಇರೋದು. ಬಂದು ಇಲ್ಲಿ ನೀವು ಡೆಫಿನೆಟ್ ಆಗಿ ಟ್ರೈ ಮಾಡ್ಬೇಕು. ಸೊ ನಾವಿಲ್ಲಿ 2 ಟ್ರೈ ಮಾಡ್ತೀವಿ. ಫೈನಲಿ ನಮ್ಗೆ ಇನ್ನೂ ಬರೀ 2 ಸಿಕ್ಕಿರೋದು. ಇನ್ನೂ ಒಂದು ಆರ್ಡರ್ ಕೊಟ್ಟಿದ್ದೀವಿ. ನೋಡ್ಬೋದು ಜಾಸ್ತಿ ಜನ ಇದ್ದಾರೆ, ಅದಕ್ಕೇನೆ ಇನ್ನ 2 ಸಿಕ್ಕಿರೋದು. ಸೊ ಹಂಗೆ ಇನ್ನ ಒಂದನ್ನ ಆಮೇಲೆ ತೋರಿಸ್ತೀನಿ. ಇವಾಗ ಇದು ಹೇಗಿತ್ತು ಅಂತ ತಿಂದ್ಬಿಟ್ಟು ಆಮೇಲೆ ಹೇಳ್ತೀನಿ. ಮೌನಿ ನಾನು ನುಡಿವಾಗ ನೀನು ಧ್ಯಾನಿ ನಾನು. ಸೊ ಫೈನಲಿ ಕೊನೆ ಡಿಶ್ಶು ಕೈಗೆ ಬಂದಾಯಿತು. ಸೊ ಅರೌಂಡ್ ಅರ್ಧ ಗಂಟೆ ಕಾಯ್ದಿದೆ ಗುರು ಇದಕ್ಕೆ. ಆಮೇಲೆ ಇವಾಗ ಆಗಲೇ ನಾವು ಚಿನ್ಮೂರಿ ಬನ್ಮಸಾಲ ತಿಂದೀವಿ. ಸೊ ಇವಾಗ ಇದನ್ನು ತಿಂತೀವಿ. ಲಾಸ್ಟಲ್ಲಿ ರಿವ್ಯೂ ಹೇಳ್ತೀನಿ, ರಿವ್ಯೂ ಕಾಯ್ದು ಹೇಗಿತ್ತು ಅಂತ. ಚಾಟ್ ಸೆಂಟರ್ ಅಂತೂ ಫುಲ್ಲು ಫೇಮಸ್. ಬಟ್ ಅಂತ ಹೇಳಿದ್ದೀನ, ಸೊ ಅದು ಆಮೇಲಿದೆ. ಸೊ ಫಸ್ಟ್ ಇದನ್ನ ತಿಂದುಬಿಟ್ಟು ಸೊ ಫೈನಲಿ 3 ಚಾಟ್ಸು ತಿಂದು 3 ನಾವು ನಿಮಗೆ ತೋರಿಸಿದ್ವಿ. ಸೊ ಇಲ್ಲಿಂದು ಟೇಸ್ಟ್ ಅವಾಗಲೇ ಬಟ್ ಅಂತ ಹೇಳಿಲ್ಲ. ಇಲ್ಲಿನ ಟೇಸ್ಟ್ ಬಗ್ಗೆ ಹೇಳ್ಬೇಕಂದ್ರೆ ಜಾಸ್ತಿ ಫೇಮಸ್. ನನಗೆ ಪರ್ಸನಲ್ ಆಗಿ ಅಷ್ಟೊಂದು ಚೆನ್ನಾಗಿ ಅನಿಸಿಲ್ಲ, ಅಷ್ಟೊಂದು ಚೆನ್ನಾಗಿಲ್ಲ. ಆ್ಯಾವ್ರೇಜ್ ಆಗಿತ್ತು. ಇದಕ್ಕಿಂತ ಚೆನ್ನಾಗಿರೋ ಟೇಸ್ಟು ಸಿಗುತ್ತೆ. ಬಟ್ ನೀವೇನಾದ್ರು ಬರ್ತೀರ ಅಂದರೆ ನಿಮಗೆ ಇಷ್ಟ ಆಗ್ಬೋದು. ಸೊ ಒಬ್ಬೊಬ್ರಿಗೆ ಒಂದೊಂದು ಥರ ಟೇಸ್ಟ್ ಇರುತ್ತೆ, ಅದು ಅವ್ರ ಪ್ರಕಾರ ಅವ್ರವ್ರಿಗೆ ಇಷ್ಟ ಆಗುತ್ತೆ. ಸೊ ನಿಮಗೇನಾದರೂ ಬರಬೇಕು ಅಂದರೆ ಇದು ಅಡ್ರೆಸ್ ಎಲ್ಲ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಇದೆ. ಆಮೇಲೆ ಗಣೇಶ ದೇವಸ್ಥಾನ ಆಪೋಸಿಟ್ ಇರೋದು ಆಗಲೇ ತೋರಿಸ್ತೆ. ನೀವೇನಾದ್ರು ಬಂದು ತಿನ್ಬೇಕಂದ್ರೆ ಸೊ ಬಂದು ತಿನ್ಬೋದು. ಸೊ
ಇಷ್ಟೇ ಪಾರ್ಟ್ 2 ವಿಡಿಯೋನು ಇಲ್ಲಿಗೆ ಕಂಪ್ಲೀಟ್ ಆಗುತ್ತೆ. ನೀವೇನಾದ್ರು ದೊಡ್ಡಬಳ್ಳಾಪುರಿಂದ ನೋಡ್ತಿದ್ರೆ ಗೊತ್ತಲ್ಲ, ದೊಡ್ಡಬಳ್ಳಾಪುರನ ಬೆಳೆಸ್ಬೇಕಂತ ಇಷ್ಟ ಇದೆ, ಲೈಕ್ ಮಾಡಿ, ಶೇರ್ ಮಾಡಿ, ಆಮೇಲೆ ಸಬ್ಸ್ಕ್ರೈಬ್ ಮಾಡಿ. ಇಲ್ಲಿಗೆಲ್ಲ ಎಷ್ಟೋ ದೊಡ್ಡಬಳ್ಳಾಪುರ ಸೀರೀಸ್ ಮುಗ್ದೋಗಲ್ಲ. ಇದಾದ್ಮೇಲೆ ತಿರ್ಗಾ ಒಳ್ಳೊಳ್ಳೆ ವಿಡಿಯೋಸ್ ಬರ್ತಿದೆ. ನಮ್ಮೂರಲ್ಲಿ ಏನು ಸ್ಪೆಷಲ್ ಇದೆ ಅಂತ ನಾನು ನಿಮಗೆಲ್ಲ ತಿಳಿಸೋಕ್ಕೆ, ನಮ್ಮೂರ ಬಗ್ಗೆ ನಾನು ನಿಮಗೆ ಹೇಳ್ತೀನಿ, ಆಮೇಲೆ ವಿಡಿಯೋಸ್ ತೋರಿಸ್ತೀನಿ. ಸೊ ಇದು ಪಾರ್ಟ್ 2 ಅಷ್ಟೇ. ಇದಾದ್ಮೇಲೆ ಇನ್ನು 2 3 ವಿಡಿಯೋಸ್ ಬರ್ತಿದೆ. ಸೊ ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸಿಕ್ಕಿದ ಮನೆಯಲ್ಲಿ ಆಲ್ವೇಸ್ ಕೀಪ್ ಸ್ಮೈಲ್.